ನಿನ್ನೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ವಿಶೇಷವಾದಂಥ ಸಭೆ ನಡೀತು. ಇದನ್ನು ಸಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾತ್ರಿ ಔತಣಕೂಟ ಅಂತ ಕರಿಬೋದು. ಆದರೆ ಈ ರಾತ್ರಿ ಔತಣಕೂಟದಲ್ಲಿ ಸಾಕಷ್ಟು ರಾಜಕೀಯ ಕೂಡ ಸಹಜವಾಗಿ ರಾಜಕಾರಣಿಗಳು ಸೇರಿದಂಥ ಸಂದರ್ಭದಲ್ಲಿ ಮಾಡಿರ್ತಾರೆ. ಹಾಗಾದರೆ ಏನದು ರಾಜಕಾರಣ? ಈ ಡಿನ್ನರ್ ಮೀಟಿಂಗ್ನ ಸೀಕ್ರೆಟ್ ಏನಾದ್ರು ಇದೆಯಾ? ನೋಡೋಣ ಬನ್ನಿ. ಈ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣಕ್ಕೆ ಹೋಗ್ತಾರೆ. ಸಬ್ಜೆಕ್ಟ್ ಇಷ್ಟೇ, ಊಟ ಮಾಡಿದ್ವಿ, ಎಲ್ಲ ಚರ್ಚೆ ಆಗ್ತದೆ. DK ಶಿವಕುಮಾರ್ ಬೆಕ್ಕಿನ್ಕೊಂಡಿದ್ರು. ಅಂದ್ರೆ DCM ಅಬ್ಸೆನ್ಸ್ ಅಲ್ಲಿ ನೀವೇನ್ ನಡೆಸಿರಿ? ಇದು ಇನ್ ಫೈಟಿಂಗ್ ನಡೆದ. ಸುಭದ್ರ ಸರ್ಕಾರ 1 ವರ್ಷ ಪೂರ್ಣ. ಇದೇ 1 ವರ್ಷದೊಳಗೆ ಕಾಂಗ್ರೆಸ್ ಮನೆಯಲ್ಲಿ ಹಲವು ಬೆಳವಣಿಗೆಗಳೇ ನಡೆದು ಹೋಗಿವೆ. ಸಿಎಂ ಕುರ್ಚಿಯಿಂದ ಹಿಡಿದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದವರೆಗೂ ಆಸೆ ಆಕಾಂಕ್ಷೆಗಳು ವ್ಯಕ್ತವಾಗಿರೋದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರವೇ. ಆದ್ರೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದ ಚಂದ್ರಶೇಖರ ಸ್ವಾಮೀಜಿ, ಸಿದ್ದರಾಮಯ್ಯನವರೇ ದಯವಿಟ್ಟು DKಶಿ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡಿ ಅಂತ ವೇದಿಕೆಯಲ್ಲೇ ಹೇಳಿದ್ರು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿರುವವರು ಹಲವರಿದ್ದಾರೆ. ಇದರಲ್ಲಿ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿದ್ದಾರೆ. ಈ ಕುರಿತು ಹಲವು ಬಾರಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಇದೀಗ DCM DKಶಿ ಅನುಪಸ್ಥಿತಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಟೀಮ್ ಡಿನ್ನರ್ ಮೀಟಿಂಗ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದೆ. ಅತ DK ಫಾರಿನ್ ಟೂರ್, ಇತ ಸಿಎಂ ಟೀಮ್ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ನಲ್ಲಿ ಸಿಎಂ ಸಚಿವರಿಂದ ಪೊಲಿಟಿಕಲ್ ಗೇಮ್. DCM DKಶಿ ಫಾರಿನ್ ಟೂರ್ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಟೀಮ್ ಶಕ್ತಿ ಪ್ರದರ್ಶನ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅದರಲ್ಲೂ DCM ಅನುಪಸ್ಥಿತಿಯಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಬಿಸಿ ಬಿಸಿ ಚರ್ಚೆಗಳು ನಡೆದಿವೆ. ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ರು. ನಾಟಿ ಕೋಳಿ ಸಾರು ಮುದ್ದೆ ಸವಿತಲೇ ಸಚಿವರು ರಾಜಕೀಯ ತಂತ್ರಗಾರಿಕೆ ನಡೆಸಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಒಪ್ಪಿಗೆ ಬೇಕಿದೆ ಅಂತ ಸುಳಿವು ಕೊಟ್ಟಿದ್ರು. ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ? ಸಚಿವರ ಸಂಪುಟ ಪುನಾರಚನೆ ಸಂಪುಟ ಪುನಾರಚನೆಗೆ ಸಿಎಂ ರೆಡಿ, ಹೈ ಅನುಮತಿ ಬಾಕಿನಾ? ಸಿದ್ದರಾಮಯ್ಯ ಟೀಮ್ ಡಿನ್ನರ್ ಮೀಟಿಂಗ್ ನಲ್ಲಿ 2 ಪ್ರಮುಖ ವಿಚಾರವಾಗಿ ಚರ್ಚೆ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮತ್ತು ಸಂಪುಟ ಪುನಾರಚನೆ ಬಗ್ಗೆ ಮಾತುಕತೆ ನಡೆದಿದೆಯಂತೆ. ಎಲ್ಲದಕ್ಕೂ ರೆಡಿಯಾಗಿರೋ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಿದಾರಂತೆ. ಹಾಗಾದ್ರೆ ಸಭೆಯಲ್ಲಿ ನಡೆದ ಇನ್ಸೈಡ್ ಡೀಟೇಲ್ಸ್ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವ ಸಂಪುಟ ಪುನಾರಚನೆ ಬಗ್ಗೆನೂ ಮಾತುಕತೆ ನಡೆದಿದೆ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಸಂದೇಶ ಬಂದಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗಿದಾರಂತೆ. ಒಂದು ವೇಳೆ ಸಂದೇಶ ಬಂದ್ರೆ ತಕ್ಷಣವೇ ದೆಹಲಿಗೆ ತೆರಳಲಿದ್ದಾರಂತೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆನೂ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆಯಂತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ತಮ್ಮ ಬಣದ ನಾಯಕನಿಗೆ ಕೆಪಿಸಿಸಿ ಪಟ್ಟ ಕಟ್ಟೋಕೆ ಕಸರತ್ತು ನಡೆಸಿದ್ರಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಕಾಂಗ್ರೆಸ್ನಲ್ಲಿ ಸಿಎಂ DCM ಮಧ್ಯೆ ಫೈಟ್ ನಡೀತಿದೆ. ಯಾವಾಗ ಬೇಕಾದ್ರೂ ಎಕ್ಸ್ಪೋಸ್ ಎಂದ ಶೆಟ್ಟರ್. ಕಾಂಗ್ರೆಸ್ನ ಡಿನ್ನರ್ ಮೀಟಿಂಗ್ ಅನ್ನೇ ಉಲ್ಲೇಖಿಸಿ ಸಂಸದ ಜಗದೀಶ್ ಶೆಟ್ಟರ್ ಬಾಂಬ್ ಹಾಕಿದ್ದಾರೆ. DCM ಅನುಪಸ್ಥಿತಿಯಲ್ಲಿ ತಂತ್ರ ನಡೀತಿದೆ, ಯಾವಾಗ ಎಕ್ಸ್ಪೋಸ್ ಆಗುತ್ತೋ ಗೊತ್ತಿಲ್ಲ ಅಂದಿದ್ದಾರೆ. CM DCM ಇನ್ ಫೈಟಿಂಗ್ ಚಾಲೂ ಆಯ್ತು. ಈಗ DCM ಫಾರಿನ್ಗೆ ಹೋಗ್ಯಾರ ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ. ಅವ್ರ ಅಬ್ಸೆನ್ಸ್ ಒಳಗೆ ಈ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣಕ್ಕೆ ಹೋಗ್ತಾರೆ. 15-20 ಜನ ಮಿನಿಸ್ಟ್ರು ಎಲ್ಲರೂ ಕೂಡಿ ಅಲ್ಲಿ ಹೋಗ್ತಾರೆ. ಸಾಕಷ್ಟು ಜನ ಶಾಸಕರು ಇರ್ತಾರೆ. ಅಂದರೆ DCM ಅಬ್ಸೆನ್ಸಲ್ಲಿ ನೀವೇನು ನಡೆಸಿರಿ? ಇದು ಇನ್ ಫೈಟಿಂಗ್ ನಡೆದ. ಅದು ಎಲ್ಲಿ ಯಾವ ಸಂದರ್ಭದಲ್ಲಿ ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ. ಹೀಗಾಗಿ ಅದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರದ ಆಡಳಿತದ ಮೇಲೂ ಬೀಳ್ತದೆ. ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆ ಕೊಡಬೇಕು. ಹೀಗಾಗಿ ಇಂಟರ್ನಲ್ಲಿ ಅವರ ಅಧಿಕಾರದಿಂದ ಇಳಿಸಬೇಕನ್ನುವಂಥ ಪ್ರಯತ್ನವೂ ನಡೀತಾ ಇದೆ DCM ಅವರಿಂದ. ಹೀಗಾಗಿ ಈ ಇನ್ ಫೈಟಿಂಗು ಯಾವ ಹಂತಕ್ಕೆ ಹೋಗ್ತದೆ ಹೇಳಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯರೇ ಹೊಸ ಗುಂಪು ರಚನೆ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಜೋಶಿ ಹೇಳಿದರು. ಬಿಜಾಪುರ ಬಾಗಲಕೋಟೆ ಈ ಭಾಗದಾಗ ಒಂದು ಮಾತದ, ಅವೇನು ಬೆಕ್ಕಿನ್ಕೊಂಡಾನ ಅಂಥೇಳಿ. ಹಂಗೆ DK ಶಿವಕುಮಾರ್ ಬೆಕ್ಕಿನ್ಕೊಂಡಿದ್ರನ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಸ್ವತಃ ಮುಖ್ಯಮಂತ್ರಿಗಳೇ ಒಂದು ಹೊಸ ಗ್ರೂಪನ್ನು ರಚನೆ ಮಾಡಿ ಅಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಶಾಸಕರುಗಳಿಗೆ ಇವನ್ ಮಂತ್ರಿಗಳಿಗೂ ನಿಮ್ಮ ಆತ್ಮಕ್ಕೆ ನೀವು ಪ್ರಶ್ನೆ ಹಾಕಲ್ರಪ್ಪ, ಏನ್ ನಡೀತಾ ಇದೆ, ಈ ರಾಜ್ಯ ಎಲ್ಲಿಗೆ ತಗೊಂಡು ಹೋಗ್ತಾ ಇದೀವಿ, ಇದನ್ನ ಹೇಳಬಲ್ಲೆ. ಆದ್ರೆ ಡಿನ್ನರ್ ಮೀಟಿಂಗ್ ಅಜೆಂಡಾ ಬಗ್ಗೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಟಿದ್ದಾರೆ.
ಇಲ್ಲ, ಅವರು ಎಚ್ ಕೆ ಪಾಟೀಲ್ ದಿವಸ 3 ಸಲ ಅವರು ವಿಸಿಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಗಂಗಾಧರ ದೇಶಪಾಂಡೆ ಸ್ಮಾರಕ ಹೋಗಿದ್ದಾರೆ, ಗಾಂಧಿ ಸ್ಟ್ಯಾಚ್ಯೂಗೆ ಹೋಗ್ತಿದ್ರು. ಅವರು 3 ಸಾರಿ ಡೈಲಿ ಬೆಳಗ್ಗೆ ಹೋಗಿ ಸಾಯಂಕಾಲ ವಿಸಿಟ್ ಮಾಡಿದ್ದಾರೆ. ಸೊ ಕೆಲವು ಮಂದಿ ಹಿಂದೆ ಮಂದಿ ಕಡಿಮೆ ಕಾಣೋದಿಲ್ಲ, ಜಾಸ್ತಿ ಇದ್ರೆ ಕಾಣಕ್ಕೆ ಶುರು ಮಾಡ್ತಾರೆ. ಹಿಂಗಾಗ್ತದೆ. ಇಲ್ಲ, ಅದು ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಅದು ಒಂದೂ ಚರ್ಚೆ ಆಗಲಿಲ್ಲ. ಪುಷು ಪುಲ್ಲು ಏನಿದ್ರು ಅದು ಹೈಕಮಾಂಡೇ ತೀರ್ಮಾನ ಮಾಡೋದು. ಪುಷ್ ಆರ್ ಪುಲ್ ಹೈಕಮಾಂಡ್ದು, ಅದಕ್ಕೆ ಹೈಕಮಾಂಡ್ ನಿರ್ಧಾರ ಇರೋದ್ರಿಂದ ವಿ ಡೋಂಟ್ ಡಿಸ್ಕಸ್. ರೀಶಫಲ್ ಮಾಡೋದು ಮಟ್ಟದು ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವರು. ಅದೇನೇ ಹೇಳಿ, ಕಾಂಗ್ರೆಸ್ನಲ್ಲಿ ದಿನನಿತ್ಯದ ಬೆಳವಣಿಗೆ ನೋಡ್ತಿದ್ರೆ ಬದಲಾವಣೆ ಗಾಳಿ ಬೀಸಿರೋದಂತೂ ಸತ್ಯ. ಇದೀಗ ಡಿಸಿಎಂ ಅನುಪಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಟೀಮ್ ಡಿನ್ನರ್ ಮೀಟಿಂಗ್ ನಡೆದಿರೋದು ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.